ಈಗ ಮಣ್ಣಿಗಾಗಿ NPK ಬೇಕು ಅಂತ ತಿಳ್ಕೊಂಡು, ನೈಟ್ರೋಜನ್ ಬೇಕಾಗಿತ್ತು ಅಂತಂದ್ರೆ ಈ ನಿಮ್ಮ ಸಮುದ್ರದ ದಂಡೆ ಜನ ನಾವು ಮೀನುಗಳು ಸಿಗ್ತವೆ, ತಿನ್ಲಿಕ್ಕೆ ಬಾರದಂತ ಮೀನುಗಳನ್ನ ತಂದು ಕಟ್ ಮಾಡಿ ಅದರಲ್ಲಿ ಸ್ವಲ್ಪ ಬೆಲ್ಲ ಸೇರಿಸಿ, 1 kg ಮೀನಿದ್ರೆ 1 kg ಬೆಲ್ಲ ಸೇರಿಸಿ ಒಂದು ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ಹಾಕಿಟ್ಬಿಡ್ರಿ. 10 ದಿನಗಳ ನಂತರ ದ್ರಾವಣ ತಯಾರಾಗುತ್ತೆ. ಆ ದ್ರಾವಣ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಕುಡಿಬೇಕು ತಿನ್ಬೇಕು ಅನ್ಸುತ್ತೆ. ಅದು ಜೇನುತುಪ್ಪದಾಗೆ ಆಗುತ್ತೆ. ಅದನ್ನ 1 ಲೀಟರ್ಗೆ 2 ml ಹಾಕಿ ಸ್ಪ್ರೇ ಮಾಡಿದ್ರೆ ನೈಟ್ರೋಜನ್, ನೀವೇನು ಯೂರಿಯಾ ಕೊಡ್ತಿರಲ್ಲ, ಸಾವಿರ ರೂಪಾಯಿ ಖರ್ಚು ಮಾಡಿ ಯೂರಿಯಾ ಹಾಕ್ತಿರಲ್ಲ, ಅದ್ರ ಬದಲಿಗೆ ಇದನ್ನ ಹಾಕಿದ್ರೆ ಸಾಕು. ಇದು ನಿಮಗೆ ಆಗದೆ ಇದ್ರೆ ಮನೆಯಲ್ಲಿ ಒಂದು ಸಣ್ಣ ನೀರಿನ ಮಡಿ ಮಾಡಿ ಒಂದು 4-6 ಇಂಚ್ ನೀರಿನಲ್ಲಿ ಪ್ಲಾಸ್ಟಿಕ್ ಹಾಕಿ ಅದರಲ್ಲಿ ಸ್ವಲ್ಪ ಮಣ್ಣು ಮತ್ತು ಸಗಣಿಯನ್ನ ಹಾಕಿ ಅಜೋಲಾ ಬಿಟ್ಬಿಡ್ರಿ. ಪಾಚಿಯನ್ನ ಅಜೋಲಾ ಬರುತ್ತೆ, ಆ ಅಜೋಲಾ ತೆಗೆದು ದನಗಳಿಗೆ ಹಾಕ್ಬೋದು. ಅದನ್ನ ತೊಳೆದು ಕೆಳಗಿರುವಂತ ನೀರನ್ನ ನೀವು ನಿಮ್ಮ ಬೆಳೆಗೆ ಕೊಟ್ಬಿಡ್ರಿ, ಸ್ಪ್ರೇ ಮಾಡಿ. ಅದೇ ನೈಟ್ರೋಜನ್. ಮೂರನೇದಾಗಿ ನೈಟ್ರೋಜನ್ನೇ ನಿಮ್ಗೆ ಕೊಡೋದಾಗಿತ್ತು ಅಂತಂದ್ರ ಸೋಯಾಬೀನ್ ಅನ್ನ ಸ್ವಲ್ಪ ಹುರಿದು ಬೀಸಿ ಆ ಹಿಟ್ಟು ಅದ್ರ ಜೊತೆ ಸ್ವಲ್ಪ ಇಡ್ಲಿ ಪುಡಿ, ಯಾವುದೇ ಇಡ್ಲಿ ಇರ್ಲಿ, ಆ ಇಡ್ಲಿ ಪುಡಿಯನ್ನ ಮತ್ತು ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನ, ಒಂದು ಅರ್ಧ kg ಸೋಯಾಬೀನ್ ಇದ್ರೆ 200 ಗ್ರಾಮ್ ಕಡಲೆ ಹಿಟ್ಟು, ಆಮೇಲೆ ಒಂದಿಷ್ಟು ಇಡ್ಲಿ ಪುಡಿ, ಇವು ಮೂರನ್ನ ಸೇರಿಸಿ ಗಿಡಗಳಿದ್ರೆ ಗಿಡಗಳಿಗೆ ಹಾಕ್ರಿ ಗೆರೆ ಕೊರೆದು, ಅಥವಾ ಬೆಳೆಗಳಿದ್ರೆ ಮಧ್ಯದಲ್ಲಿ ಈಗ ಹಾಕಿದ್ರೆ ನೈಟ್ರೋಜನ್ ತಾನೇ ಸಿಗುತ್ತೆ. ಇನ್ ನೈಟ್ರೋಜನ್ ನೈಸರ್ಗಿಕವಾಗಿ ಬೇಕಾಗಿತ್ತು ಅಂತಂದ್ರೆ ಬೇರುಗಳಿಗೆ ಗಂಟಿರುವಂತ ಯಾವ್ಯಾವ ಸಸ್ಯಗಳಿವೆ ಅವುಗಳನ್ನ ಹಾಕಿದ್ರೆ ನೈಟ್ರೋಜನ್ ಅನ್ನ ಅವೇ ತಗೊಂಡ್ಬಿಡ್ತಾವ ಗಾಳಿಯಲ್ಲಿ ಇರೋದನ್ನ. ಈಗ ಈ ಚೆಂಡು ಅಂತೀವಲ್ಲ, ಹೂ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಇಂಥ ಕೆಲವೊಂದು ದ್ವಿದಳ ಧಾನ್ಯದ ಏನಿವೆ ಅವುಗಳ ಬೇರುಗಳಿಗೆ ಗಂಟಿರ್ತಾವ. ಅವುಗಳನ್ನ ನೀವು ಹಾಕಿದ್ರೆ ಅವು ನೈಟ್ರೋಜನ್ ತಗೊಂಡು ಭೂಮಿ ಕೊಡ್ತಾವ. ಇನ್ನೊಂದು ವೇಳೆ ಪೊಟ್ಯಾಶ್ ಬೇಕಾಗಿತ್ತು ಅಂತಂದ್ರೆ ಪೊಟ್ಯಾಶ್ಗಾಗಿ ತಾವು ತಮ್ಮ ಹಿತ್ತಲಲ್ಲಿ ಬಾಳೆ ಗಿಡಗಳಿರ್ತಾವ, ಬಾಳೆ ಗೊನೆ ತಕೊಂಡ ನಂತರ ಆ ಸ್ಟಂಪ್ ಏನಿರುತ್ತಲ್ಲ ಅದನ್ನ ಕಟ್ ಮಾಡಿ ಒಂದು ಬ್ಯಾರಲ್ ನಲ್ಲಿ ಹಾಕ್ಬಿಡಿ. ಆ ನೀರನ್ನ ಒಂದು 10-12 ದಿವಸ ಬಿಟ್ಟು ಆ ನೀರನ್ನ ತಗೊಂಡು ಬಿಟ್ರೆ ಸಾಕು, ಅದೇ ಪೊಟ್ಯಾಶ್. ಅದಕ್ಕಿಂತ ದೊಡ್ಡ ಪೊಟ್ಯಾಶ್ ಇಲ್ವೇ ಇಲ್ಲ. ಸ್ಪ್ರೇ ಮಾಡ್ಬೋದು ಅಥವಾ ಭೂಮಿಗೂ ಬಿಡ್ಬೋದು. ಎರಡನೇದು. ಇನ್ನು ನಿಮಗೆ ಪೊಟ್ಯಾಶ್ನೇ ಬೇಕಾಗಿತ್ತು ಅಂತಂದ್ರೆ ಈ ನಿಮ್ಮ ಹಿತ್ತಲುಗಳಲ್ಲಿ ಕಾಯಿಗಳಿರ್ತವೆ, ಇದು ಬಿಲ್ವ ವೃಕ್ಷ ಇರುತ್ತಲ್ಲ, ಅದ್ರ ಕಾಯಿಗಳನ್ನು ತಗೊಂಡು ಹಸಿವಿರ್ಲಿ ಅಥವಾ ಒಣಗಿರ್ಲಿ ಅವನು ಕುಟ್ಟಿ ಒಂದು 10 kg ಕಾಯಿಗಳಿಗೆ 2.5 ಅಥವಾ 3-4 kg ಬೆಲ್ಲ ಹಾಕಿ ಒಂದು 40 ದಿವಸ ಕೊಳಸ್ಬೇಕು ನೀರಲ್ಲಿ, ಒಂದು ಬ್ಯಾರಲ್ ನೀರಿನಲ್ಲಿ ಹಾಕಿಟ್ಟು. ಆ ನಂತರ ಆ ನೀರನ್ನ ನೀವು ಸ್ಪ್ರೇ ಮಾಡ್ಲಿಕ್ಕೆ ಬಳಸ್ರಿ ಅಥವಾ ಗಿಡಗಳಿಗೆ ಹಾಕ್ಲಿಕ್ಕೆ ಬಳಸ್ರಿ. ನಿಮಗೆ ತಕ್ಷಣ ಅದರ ಪರಿಣಾಮ ಗೊತ್ತಾಗತ್ತೆ. ಇದು ಭೂಮಿಯನ್ನ ಸಮೃದ್ಧಗೊಳಿಸುವಂತಹದ್ದು. ಇನ್ನೊಂದನ್ನ ಹೇಳ್ತೀನಿ, ಎಲ್ರಿಗೂ ಮಾಡ್ಲಿಕ್ಕೆ ಸಾಧ್ಯ. ನಿಮ್ ಮನೆಯಲ್ಲಿ ಹಸುಗಳಿದ್ದು ಅಂದ್ರೆ ಹಸು ಕರ ಹಾಕಿದ ನಂತರ ಇಲ್ಲ, ಕರ ಹಾಕುವಾಗ ಉಚ್ಚುಗುಡ್ಡೆ ಅಂತ ಇರುತ್ತೆ, ಅಂದ್ರೆ ಕರುವಿನ ಸುತ್ತೆಲ್ಲ ನೀರಿರುತ್ತೆ, ಅದ್ರ ಮೇಲೆ ಒಂದು ಪದರ ಇರುತ್ತೆ, ಅದನ್ನು ಹೊಡಿತೀರಿ. ಹೊಡೆದ ನಂತರ ನೀರು ಬರುತ್ತೆ, ಒಂದು 4-6 ಲೀಟರ್ ನೀರು ಇರುತ್ತೆ. ಆ ನೀರನ್ನ ಹಿಡಿದಿಟ್ಕೊಂಡ್ರೆ ಆ ನೀರನ್ನ ನೀವು ಒಂದ್ ವೇಳೆ ನಿಮ್ ಒಂದೊಂದು ಟ್ಯಾಂಕ್ ನಲ್ಲಿ ಸ್ವಲ್ಪ ಹಾಕಿ ಒಂದು 200 ml ಹಾಕಿ ಸ್ಪ್ರೇ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೆ ಏನ್ ಹೇಳೋದು, ಅದಕ್ಕಿಂತಲೂ ಚೆನ್ನಾಗಿ ನೀವು ಯಾರ್ಯಾರು ಫೇರ್ ಅಂಡ್ ಲವ್ಲಿ ಅವು ಬಳಸ್ತಿರಲ್ಲ ಅವ್ರಿಗಿದು ತುಂಬಾ ಒಳ್ಳೆಯದು. ಇದರಲ್ಲಿ ಯಾವ್ದಾದ್ರೂ ಒಳ್ಳೆ ಸುಗಂಧಿ ದ್ರವ್ಯವನ್ನ ಹಾಕಿ ಅದರ ದುರ್ಗಂಧವನ್ನ ತೆಗೆದು ಅದನ್ನ ಮುಖಕ್ಕೆ ಹಚ್ಕೊಂಡು ಒಂದು ಅರ್ಧ ಗಂಟೆ ನಂತರ ಸ್ನಾನ ಮಾಡಿದ್ರೆ ನಿಮ್ಗೆ ಯಾವ ಈ ಫೇರ್ ಅಂಡ್ ಲವ್ಲಿ, ವಿಕೋ ಟರ್ಮರಿಕ್ ಇಂಥವು ಏನೂ ಬೇಕಾಗೋದಿಲ್ಲ. ಹಾಗೆ ನೋಡಿದ್ರೆ ಒಂದು 25,000-50 ಸಾವಿರ ರೂಪಾಯಿ ಅದರ ಕಿಮ್ಮತ್ತು. ಒಂದ್ ಹಸು ಕರ ಹಾಕುವಾಗ ಏನ್ ನೀರ್ ಇರ್ತಲ್ಲ ಆ ನೀರಿನ ಕಿಮ್ಮತ್ತು. ಅದನ್ನ ಬೆಳೆಗೂ ಬಳಸಬಹುದು ನೀವು. ಯಾಕಂದ್ರೆ 9 ತಿಂಗಳು ಆ ಕರುವನ್ನ ಸಂರಕ್ಷಣೆ ಮಾಡಿದೆ. ಅದರಲ್ಲಿ ಸಾಮಾನ್ಯ ಶಕ್ತಿ ಇಲ್ಲ, ಭಾರಿ ಅದ್ಭುತ ಶಕ್ತಿ ಇದೆ ಅದು. ಆ ನಂತರ ಅದನ್ನು ಬಳಸಬಹುದು. ಅಥವಾ ಕರು ಹಾಕಿದ ನಂತರ 1 ಗಂಟೆ 2 ಗಂಟೆಯಲ್ಲಿ ಮಾಸ್ ಬೀಳುತ್ತೆ. ಆ ಮಾಸ ನಾವು ತಗೊಂಡೋದು ಎಲ್ಲಾದ್ರೂ ಹೋಗಿತೀವಿ ಅಥವಾ ಎಲ್ಲೋ ಕಟ್ತೀವಿ. ಅದನ್ನ ಒಂದು ಬ್ಯಾರಲ್ ನೀರಿನಲ್ಲಿ ಹಾಕಿಬಿಡಿ. 1 kg 2 kg ಇತ್ತು ಅಂದ್ರೆ ಅಷ್ಟೇ ಬೆಲ್ಲ ಹಾಕಿಬಿಡಿ. 1-2 ದಿವಸ ಬಿಟ್ಟು, 2-3 ದಿವಸ ಬಿಟ್ಟು.
ಮತ್ತೆ ಒಂದು 3 ದಿವಸ ಬಿಟ್ಟು ಅಷ್ಟೇ ತೂಕದ ಮಜ್ಜಿಗೆ ಹಾಕ್ರಿ ಅದರಲ್ಲಿ. ಮತ್ತೊಂದ್ 2-3 ದಿವಸ ಬಿಟ್ಟು ಅಷ್ಟೇ ತೂಕದ ಗೋಮೂತ್ರ ಅದರಲ್ಲಿ ಹಾಕ್ರಿ. ಹಾಕಿ ಒಟ್ಟು ಒಂದು 10-15 ದಿವಸ 13 ದಿವಸ ಹೋಗುತ್ತೆ ಇದು ಇಷ್ಟ ಆಗೋದಕ್ಕೆ. ಆ ನೀರನ್ನ ನಿಮ್ಮ ಬೆಳೆಗಳಿಗೆ, ಯಾವುದೇ ಬೆಳೆಗಳಿರಲಿ ತೋಟದಲ್ಲಿ ಡ್ರೆಂಚಿಂಗ್ ಮಾಡಿದ್ರೆ ಬಹಳ ಚಲೋ, ಇರದೇ ಇದ್ರೆ ಹಾಗೆ ಕೊಟ್ಟರು ಪರವಾಗಿಲ್ಲ. ನಿಮ್ಮ ಬೆಳೆಗಳಿಗೆ ಕೊಡುವಾಗ ನನ್ನ ವಿನಂತಿ ಏನು ಅಂದ್ರೆ, ಒಂದು 4 ಗಿಡಗಳಿಗೆ ಅದನ್ನ ಕೊಡದೆ ಬಿಟ್ಟು ಬಿಡ್ರಿ, ಉಳಿದ ಗಿಡಗಳಿಗೆ ಕೊಡ್ರಿ. ಎರಡರ ಡಿಫ್ರೆನ್ಸ್ ನಿಮ್ಗೊಂದು 15 ದಿನದಲ್ಲಿ ಗೊತ್ತಾಗತ್ತೆ. ದುಪ್ಪಟ್ಟು. ಈಗಿದು 4 kg ಕಾಯಿ ಕೊಡ್ತಿತ್ತು ಅಂತಂದ್ರ 8 kg ಕಾಯಿ ಕೊಡುತ್ತೆ ನಿಮ್ಗೆ, ಇದನ್ನ ಒಂದೇ ಟ್ರೀಟ್ಮೆಂಟ್ ಮಾಡಿದ್ರೆ. ಇದಕ್ಕೇನು ರೊಕ್ಕ ಬೇಕಾಗೋದಿಲ್ಲ, ಏನ್ ಬೆಲ್ಲದ ಖರ್ಚಿದೆ ಅಷ್ಟೇ. ಬೆಲ್ಲದ ಖರ್ಚು ಏನು 100-200 ರೂಪಾಯಿ ಆಗ್ಬೋದು, ಅದಕ್ಕಿಂತ ಹೆಚ್ಚಿಗೆ ಏನಾಗುತ್ತೆ. 100 ರೂಪಾಯಿ kg ಬೆಲ್ಲ ತಗೊಂಡ್ರು ಸಹಿತ 200 ರೂಪಾಯಿಗಿಂತಲೂ ಹೆಚ್ಚಾಗೋದಿಲ್ಲ. ಇಂಥ ಪೋಷಕಾಂಶಗಳು ಭೂಮಿಗೆ ಮತ್ತೆ ಯಾವುದರಿಂದನೂ ಸಿಗೋದಿಲ್ಲ. ನಿಮ್ಮ ಭೂಮಿಯಲ್ಲಿ ಕೆಲವೇ ದಿನಗಳಲ್ಲಿ ಆ ಕೆಳಗಿನ ಮಣ್ಣನ್ನು ನೋಡಿದ್ರೆ ಕಾಫಿ ಪುಡಿ ಹಾಗೆ ಕಾಣುತ್ತೆ, ಕಾಫಿ ಪುಡಿ. ಇದನ್ನೂ ಸಹಿತ ಈ ಗೋಕೃಪಾಮೃತವನ್ನ ನೀವು ಯಾರಾದ್ರೂ ಟ್ರಯಲ್ ಮಾಡೋರಿದ್ರೆ ಈ ಒಂದು ಬಾಟಲ್ ಒಂದೇ ಕಡೆ ಹಾಕಿಬಿಡಿ. ನಿಮ್ಗೊಂದು 10-12 ದಿನಗಳ ನಂತರ ಎರೆಹುಳುಗಳು ಅದರಲ್ಲಿಂದ ಮೇಲ್ ಬರೋದು ಕಾಣಿಸುತ್ತೆ ನಿಮ್ಗೆ. ಒಂದು ಟ್ರಯಲ್ ನೋಡ್ಬೇಕಂತಿದ್ರೆ ಮೊದಲು ತಯಾರು ಮಾಡ್ರಿ, ಇದನ್ನೇ ಒಯ್ದು ಹಾಕ್ಬೇಡ್ರಿ, ನಿಮ್ ಮನೆಯಲ್ಲಿ ತಯಾರು ಮಾಡ್ರಿ. ಆನಂತರ ಇದ್ರ ವೈಶಿಷ್ಟ್ಯ ಏನು ಅಂದ್ರೆ, ಇದು 200 ಲೀಟರ್ ದ್ರಾವಣ ತಯಾರಾದ ನಂತರ ಆ 200 ಲೀಟರ್ 200 ಜನರಿಗೆ ಕೊಟ್ಬಿಡಿ. ಅವರು ಪ್ರತಿ ದಿವಸ ಆ ರೀತಿ ಮಾಡ್ಲಿ. 2ನೇ ಸಾರಿ ನೀವು ಸ್ವಂತ ಬಳಸಿ. ಇದು ಎಲ್ಲಿಯವರೆಗೆ ಅಂದ್ರೆ ಸೃಷ್ಟಿ ಇರುವವರೆಗೆ ಇದನ್ನು 1 ಲೀಟರ್ ಇದ್ರೆ ಇದನ್ನ 200 ಲೀಟರ್ ಮಾಡ್ಬೋದು. ಮತ್ತೊಬ್ಬ 1 ಲೀಟರ್ ತಗೊಂಡೋದ, ಅವ್ ಮತ್ತೆ 200 ಲೀಟರ್, ಅವ್ ತಗೊಂಡೋದ 200 ಲೀಟರ್. ಇದು ಅಕ್ಷಯ ಪಾತ್ರ ಇದ್ದ ಹಾಗೆ. ಇದು NPK ಅಂತನೂ ಕೆಲಸ ಮಾಡುತ್ತೆ, ಗ್ರೋತ್ ಪ್ರಮೋಟರ್ ಅಂತನೂ ಕೆಲಸ ಮಾಡುತ್ತೆ, ಮತ್ತು ಕ್ರಿಮಿನಾಶಕ ಅಂತನೂ ಕೆಲಸ ಮಾಡುತ್ತೆ. ಎಲ್ಲ ಕೆಲಸ ಆ ಎಲ್ಲದಕ್ಕೂ ಬೇಕಾಗುವಂತ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಅದಾವ. ಯಾರು ಬೇಕಾದವ್ರು ಟ್ರಯಲ್ ಮಾಡ್ಬೋದು. ನೀವು ಆಗದೆ ಇದ್ರೆ ನನ್ನ ಹತ್ರ ಬರ್ರಿ, ನಾನು ಹೇಳ್ತೇನೆ. ಹೀಗೆ ಆ ಬಿಲ್ವದ ಕಾಯಿಗಳನ್ನು, ಅದು ಬಿಲ್ವ ರಸಾಯನ ಅಂತ ಕರಿತೀವಿ, ತುಂಬಾ ಚೆನ್ನಾಗಿರುತ್ತೆ.